ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನಲ್ಲಿ ಮಳೆಯಿಂದ ನದಿ ತೀರದ ರೈತರಿಗೆ ಬೆಳೆ ನಷ್ಟವಾದ ಹಿನ್ನೆಲೆ ಪರಿಹಾರ ನೀಡುವ ಕುರಿತು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಹಶೀಲ್ದಾರರಾದಂತಹ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಹೂವಿನಹಡಗಲಿ ತಾಲೂಕಿನಲ್ಲಿ ಆದಂತಹ ಸತತ ಮಳೆಯಿಂದಾಗಿ ನದಿ ತೀರದ ಪ್ರದೇಶಗಳಲ್ಲಿ ಮಳೆ ಹಾನಿಗೆ ಬೆಳೆದಂತಹ ಭತ್ತ, ಕಬ್ಬು, ಅಡಿಕೆ, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳು ಹೊಲದಲ್ಲಿ ನೀರು ನಿಂತ ಕಾರಣ ಬೆಳೆ ನಾಶವಾಗಿದ್ದು, ಸರ್ಕಾರದಿಂದ ಕೂಡಲೇ ಕಂದಾಯ, ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯ ವತಿಯಿಂದ ಜಂಟಿಯಾಗಿ ಸಮೀಕ್ಷೆ ನಡೆಸಿ ಬೆಳೆ ನಾಶವಾದ ರೈತರಿಗೆ ಕೂಡಲೇ ಬೆಳೆ ಪರಿಹಾರ ವಿತರಿಸಿ ನೊಂದ ರೈತರಿಗೆ ಆಸರೆ ಆಗಬೇಕು ಅಂತ ಹೇಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮನವಿ ಮಾಡಿಕೊಳ್ಳಲಾಯಿತು. ಇನ್ನು ತಾಲೂಕು ಅಧ್ಯಕ್ಷ ಹೊಸಮನಿ ಸಿದ್ದಪ್ಪ, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲದೆ ಯಾವ ಸುಮಾರು ಎಷ್ಟು ಯಾವ ಬೆಳೆ ಎಲ್ಲ 30 ಎಕರೆ ಮಟ್ಟ ನಾವು ಬೇಕು ನೋಡ್ರಿ. 35 ಎಕರೆ ನಮಗೆ 30 ಕಮ್ಮಿ ಅಂತ 5,000 ಕೂಲಿ ಭಾಳ ಅಲ್ಲ ಒಬ್ಬರೇ ಭತ್ತ ಹಾಕ್ತಾರೆ ಎಲ್ಲ ಭತ್ತ ಮತ್ತು ಸುಮಾರು ಒಂದು 100 ಎಕರೆ ಆಗ್ಬೋದಾ? ಇಲ್ಲಿ ನಮ್ಮೂರಲ್ಲಿ ಒಂದು 30 ಎಕರೆ ಆಗ್ಬೋದು. 30 ಎಕರೆ ಭತ್ತ ಅಷ್ಟೇ, ಭತ್ತ ಅಷ್ಟೇ. ಯಾವ ಊರು ಇದೆ? ಹಿರೇಬನ್ನಿಮಟ್ಟೆ. ಹೇಳ್ರಿ ನಿಮ್ಮ ಎಷ್ಟೆಷ್ಟು ಭೂಮಿ ಎಲ್ಲ ಇದಾಗಿ ಮುಳುಗಡೆ ಆಗ್ಯಾವು? ಹಾಂ ನಿಮ್ದು 5 ಎಕರೆ. ಹಾಂ, ನಿಮ್ಮ ಹೆಸರು ಏನ್ರಿ? ಹಾಂ ಹಾಂ ಹಾಂ. ಮತ್ತೆ ಹೇಳ್ರಿ ನಿಮ್ದು ಹೆಸರು ಮಹೇಶ್ವರಗೌಡ ಲಿಂಗನಗೌಡ್ರ ಅಂತಂದ್ರಿ. ಹಾಂ, ನಮ್ದು 1 ಎಕರೆ 36 ಸೆಂಟ್ಸ್ ಐತ್ರಲ್ಲಿ ಮೆಕ್ಕೆಜೋಳ ಅಷ್ಟೇ. ಅದು ಈಗ ನಾವು 10 ವರ್ಷ ಆಯ್ತು, 1 ವರ್ಷ ಪರಿಹಾರ ಕಂಡಿಲ್ಲ ಅದಕ್ಕೆ. ಎಲ್ಲ ಕೇಳ್ಕೊಂಡು ಎಲ್ಲ ತಹಸೀಲ್ದಾರಿಗೆಲ್ಲ ಅರ್ಜಿ ಕೊಟ್ಟರು ನಮ್ಗೆ ಯಾವ್ದು ಪರಿಹಾರ ಬರಲಿಲ್ಲ. ಕೆಲವು ಮಂದಿ ಬಂದಿರ್ಬೋದು, ನಮಗಂತೂ ಬಂದಿಲ್ರಿ. ಅದಕ್ಕೆ ಈ ವರ್ಷ ಅಂತೂ ಮೆಕ್ಕೆಜೋಳ ಐತಿರೋದು ಎಲ್ಲ ಇದು ಈಗೇನು ಅವು ಲೈಟ್ ಕಂಪ್ ಕಾಣ್ತಾವಲ್ಲ, ಅವೆಲ್ಲ ಹೊಲಗಳು. ಹಾಂ, ಅಲ್ಲ ಈ ಸುಮಾರು ಎಷ್ಟು ಎಕರೆಗಳು? 600 ಎಕರೆ. ಮತ್ತೆ ಈ ಕಡೆಗೆ ಅದಾವ್ರಿ, ಬಲಗಡೆಗೆ ಅದಾವ್ರಿ. ಊರಿನ ಆ ಕಡೆಗೆಲ್ಲ ಭತ್ತ ಗದ್ದೆ ನೀರಾಗವು. ಈಗ ಏನೋ ಬೆಳೆಗಳು? ಸೌತಿ, ಮೆಕ್ಕೆಜೋಳ, ಶೇಂಗಾ, ಕಬ್ಬು ಇಲ್ರಿ, ಕಬ್ಬು ಐತ್ರಿ. ಹಾಂ ಹಾಂ, ಶೇಂಗಾ ಒಂದ್ಬಿಟ್ಟು ಎಲ್ಲ ಬೆಳೆ. ಶೇಂಗಾ ಎಲ್ಲ. ಹಾಂ, ಮತ್ತು ಇವು ಅಲಸಂದಿ ಹೆಸರು? ಭತ್ತ, ಗೋಂಜಾಳ, ಕಬ್ಬು, ಸೌತಿ. ನಾವು ರೈತ ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ಬುಜೂರು. ಇವರು ಅಧ್ಯಕ್ಷರಾದ ಪ್ರಕಾರ ನಾವು ಬಂದಿದ್ವಿ. ನಾವು ಆಯ್ಕೆ ಹೋಗಿದ್ವಿ ರಾಜ್ಯದಿಂದ ಶ್ರೀಗೌಡವರು. ಈಗ ನಾವು ಬಂದಿರೋ ಉದ್ದೇಶ ಏನಂದ್ರೆ, ನಮ್ಮ ರೈತರಿಗೆ ಇಲ್ಲಿ ಏನು ಕುಂದುಕೊರತೆ, ಏನು ಮುಳುಗಡೆಯಿಂದ ಏನು ಲಾಸ್ ಆಗಿರ್ತಾವೋ, ಮೆಕ್ಕೆಜೋಳ ಇರ್ಬೋದು, ಕಬ್ಬು ಇರ್ಬೋದು, ಆಮೇಲೆ ತರಕಾರಿ ಇರ್ಬೋದು, ಭತ್ತ ಇರ್ಬೋದು, ಅವನ್ನ ನಾವು ಪಾಪ ಅವ್ರಿಗೆ ಒಂದು ಅಳಲು ಕಷ್ಟದಿಂದ ಒಂದು ಮನೆ ಬಿದ್ದರೂ ಅದನ್ನೆಲ್ಲ ನಾವು ಬರ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಅದೇ ನಂತರ ನಾವು ರೈತರ ಸಂಪರ್ಕದಿಂದ ಎಲ್ಲ ಅವ್ರ ಕಡೆಗಿಂದ ಮಾತಾಡೋಕ್ಕೆ ಹೇಳ್ತೀವಿ. ಅವರು ನಮ್ಮ ಗ್ರಾಮಕ್ಕೆ ಎಲ್ಲ ಬೆಳೆಗಳನ್ನು ವೀಕ್ಷಿಸಿ ಸುಮಾರು ಒಂದು 100 ಎಕರೆ ಅಷ್ಟು ಬೆಳೆ ಹಾನಿಯಾಗಿದೆ. ಅದನ್ನು ತಕ್ಷಣ ತಹಸೀಲ್ದಾರ್ ಆಫೀಸಿಗೆ ಕೊಟ್ಟು ಅದನ್ನು ಪರಿಹಾರವನ್ನು ತಕ್ಷಣ ಬಿಡುಗಡೆ ಮಾಡಲಿಕ್ಕೆ ಅವರು ಒತ್ತಾಯಿಸಬೇಕೆಂದು
ಹೆಸರು ಏನ್ರಿ ನಿಮ್ಮದು? ನನ್ನ ಹೆಸರು ಪರಶುರಾಮ್ ಅಂತ. ಯಾವ ಊರು? ವಿಜಯನಗರ ಜಿಲ್ಲೆ ನಡಗಲಿ ತಾಲೂಕು ಅಂಗೂರು ಗ್ರಾಮ. ಹಾಂ ಹೇಳ್ರಿ, ಏನು 20 ಎಕರೆ ಹೊಳೆ ಮುಳುಗ ಆದರೂ ನಮ್ಮ ಊರಲ್ಲಿ ಯಾವುದೋ ₹1 ಪರಿಹಾರ ಇಲ್ಲ. 2 ವರ್ಷ ಹಿಂದೆ ಅನುಕೂಲ ಬಿದ್ರೂ ವಿಲೇಜ್ ಅಕೌಂಟ್ರು ಬಂದ್ರೂ ಯಾರು ನಮ್ಮ ರೈತರಿಗೆ ಯಾರು ಕೇರ್ಫುಲ್ ಮಾಡಲೇ ಇಲ್ಲ. ಅದಕ್ಕೋಸ್ಕರ ಬಡವರು ಮನೆ ಬಿದ್ದು ಸ್ವಲ್ಪ ಬಿದ್ದೋಗಿದ್ದಾವೆ. ಅದಕ್ಕೂ ಯಾವತ್ತು ಪರಿಹಾರ ಇಲ್ಲ. ಇಷ್ಟು ಹೇಳಿ ನಾನು 2 ಭಾಷೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಪಾಪ ಎಲ್ಲ ರೈತರು ಆ ಕಡೆ ಈ ಕಡೆ ಸಾಲ ಮಾಡ್ಕೊಂಡು ಇದು ಮಾಡ್ಕೊಂಡ್ರಿ. ಇದು ಹಳಿ ಬರ್ತಕ್ಕಂಥ ಲವಣೆ ಹಾಕ್ಯಂದಾರ್ರಿ. ಈ ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸಿ ಈ ಪರಿಹಾರ ಒದಗಿಸಕ್ಕೆ ನಾವು ಇದನ್ನು ಮಾಡ್ತೀವಿ. ಹಿರೇಬನ್ನಿಮಟ್ಟಿ ಅಂದರೆ ಉನ್ನಡಿ ತಾಲೂಕು ವಿಜಯನಗರ ನಮ್ಮ ಮಹೇಶ್ವರಗೌಡ ಬಸವರಾಜ ಅಡಿಗೇರಿ. ಹೇಳಿ ಸರ್. ಹಿರೇಬನ್ನಿಮಟ್ಟಿ ಗ್ರಾಮಕ್ಕೆ ನಾವು ಭೇಟಿಯಾಗಿದ್ದೇವೆ. ನಮ್ಮ ಶಿವರಾಜ್ ಕಾರ್ಯದರ್ಶಿ, ನಾವು ತಾಲೂಕು ಅಧ್ಯಕ್ಷರು ಹೊಸಮನಿ ಸಿದ್ದಪ್ಪ ಬಿಜಿನೂರು ರೈತ ಸಂಘದ. ನಾವು ಪಾಪ ರೈತರಲ್ಲಿ ಮಂದಿ ನಾವು ಏನು ಕೇಳ್ತೀವಿ ಅಂದ್ರೆ ಅವರು ಇಷ್ಟೊಂದು ಕಷ್ಟಪಟ್ಟು ಓದಿಸಿ ಅನ್ನ ಕೊಡುವಂಥ ರೈತರಿಗೆ ಭಾಳ ಬೆಳೆ ಬಂದು ಸ್ವಲ್ಪ ಈಗ ಸರಿದೆ. ಅದು ಒಂದು ಟೈಮ್ನಾಗ ನಾವು ಬರ್ಬೇಕಂತ ಭಾಳ ಇದು ಮಾಡಿದ್ವಿ. ಆಮೇಲೆ ಅಡಿಲಾಗ ಒಂದು ಮತ್ತು ರೈತರ ಹತ್ರ, ಆಮೇಲೆ ಮನೆ ಹತ್ರ, ಏಡಿ ಹತ್ರ, ತಹಸೀಲ್ದಾರ್ ಹತ್ರ ಸ್ವಲ್ಪ ಅಲ್ಲೇ ನಾವು ಇದು ಮಾಡಿದ್ವಿ. ಅವರು ಬಂದು ಹೋಗ್ಯಾರಂತ ಹೇಳ್ತಾರೆ. ಈ ಸರ್ ಬಂದಿಲ್ಲ ಅಂತಾರೆ, ಮತ್ತು ಬಂದಾರಂತ ಹೇಳಿಲ್ಲ. ಅವರು ಮಾತಾಡ್ತೀವಿ. ಈಗ ತಕ್ಷಣಕ್ಕೆ ಏನು ಅವರು ಬೆಳೆ ಮುಳುಗಡೆ ಸಂಬಂಧಿಸಿದ ಇಲಾಖೆ ಇಂದ ಏನೈತೆ ಯಾವುದೇ ಆಗಲಿ ಒಂದು ಕುಂದುಕೊರತೆ ಅವರಿಗೆ ರೈತರಿಗೆ ಇಲ್ಲಿ ನಮ್ಮ ಪರಿಹಾರ ಒದಗಿಸ್ಬೇಕಂತಂದು ಹೇಳಿ ನಾನು ಕೇಳ್ಕೊಳ್ತಿದ್ದೀವಿ. ಆಮೇಲೆ ಇಲ್ಲಿ ಬರ್ರಿ ಸರ್. ನೆಲ್ಲು ಮಡಿ ಐತಾಗ ಬರ್ರಿ. ಮಡಿ ಈ ಗಿಡ ಆಯ್ತಲ್ಲ ಈ ಕತ್ತಾಗ. ಹೇಳ್ರಿ ಸರ್, ಅದು ಕೋಟ್ಯಾಳ ಗ್ರಾಮ ಅಂತ ಹೇಳ್ರಿ. ಕೋಟ್ಯಾಳ ಗ್ರಾಮದಾಗ ಭತ್ತದ ಎತ್ತಾಗ ನಿಂತೀವಿ ಅಂತಂದು. ಕೋಟಿಯಾಳ ಗ್ರಾಮದಾಗ ಭತ್ತದ ಗದ್ದೆ ಒಂದು ನಡುಮಟ ನೀರು ನಿಂತು ಸುಮಾರು ಒಂದು 50-100 ಎಕರೆ ಅಲ್ಲಿಂದನ ಮುಳುಗಡೆ ಆಗಿ ಏನು ಭತ್ತನ ಬೆಳೆದಂಗೆ ಆಯ್ತು. ಇಲ್ಲಿ ನೋಡಿ ದನ ಪನ ಎಲ್ಲ ನೀರಾಗ ಅದಾವು, ಯಾರು ಇಲ್ಲ. ಪಾಪ ರೈತರು ನೋಡಿ ಎಷ್ಟೊಂದು ಶಿವರಾಜ. ನಾವು ಗಡಿಲಿಂದ ಇಲ್ಲೇ ಪ್ರತಿಯೊಂದು ಹಳ್ಳಿಯನ್ನು ಇಲ್ಲಿ ಹೊಳೆದಂಡಿ ಮ್ಯಾರೇಜಿ ಬ್ಯಾರೊಂಟಿಲಿಂದ ಇಲ್ಲಿ ಬಂದೀವಿ. ಬಂಗೂರು ಕೋಡ್ಯಾಳ ಇಲ್ಲಿ ಮಧ್ಯದಾಗ ಇಲ್ಲಿ TC ಐತಿ. TCಲಿಂದ ನಮ್ಮ ರೈತರ ಜಮೀನಲ್ಲಿ ಒಂದು ಕಂಬ ಬಿದ್ದೈತಿ. ಅವರು KBR ಮನವಿ ಮಾಡ್ಕೊಂಡು ಇದನ್ನು ಮುಟ್ಸ್ಯಾರೋ ಇಲ್ಲ ಗೊತ್ತಿಲ್ಲ ನಮ್ಮ ರೈತರು KBRಗೆ. ಅವರು ನೋಡ್ಯಾರ ಇಲ್ಲ. ಈ ನಮ್ಮನೆ ಯಾವಾರ ದನ ಏನಾರ ಈ ಕಡೆಗಿಂದ ಆ ಕಡೆಗೆ ರೈತರು ಏನಾರ ದನ ಎತ್ತೋ ಎಮ್ಮೆ ಯಾವಾರ ಬಂದಂದ್ರೆ ಕೆಟ್ಟದಾಗ ಹೋಗ್ತಾವು. ದಯಮಾಡಿ ಅವರು ಮೇಲಕ್ಕೆತ್ತಿ ಆ ಕಂಬ ನಿಲ್ಲಿಸ್ಬೇಕು KBR. ನಾನು KBRಲ್ಲಿ ಕೇಳೋದು ಏನಂದ್ರೆ ಇದನ್ನು ವಿಡಿಯೋ ಮಾಡ್ಕೊಂಡಿದ್ವಿ ನಾವು. ಈಗ ಪ್ರತಿಯೊಂದು ಶೋಧನೆ ಮಾಡ್ಕೊಂತಾನೆ ಬರಕತ್ತಿದ್ವಿ ನಾವು. ನಮ್ಮ ರೈತರು ಎಷ್ಟೊಂದು ಕಷ್ಟಪಡ್ತಾರ, ಏನು ಎಂತೋ ಜ್ವಾಳ ಇರ್ಬೋದು, ಕಬ್ಬು ಇರ್ಬೋದು, ನೆಲ್ಲಿರ್ಬೋದು, ಎಲ್ಲವೂ ಶೋಧನೆ ಮಾಡ್ಕೊಂತಾನೆ ಬಂದೀವಿ. ಆ ಕಷ್ಟಕ್ಕೆ ಒಂದು ಪರಿಹಾರ ಸಿಗಬೇಕು. ಈ ದಯಮಾಡಿ ಇದನ್ನ ಸಂಬಂಧಪಟ್ಟ ಇಲಾಖೆಯರ ಬಂದು ಬೇಗ ಅದನ್ನ ಸುಮಾರು 8 ಪ್ರದೇಶಕ್ಕೆ ಹೋಗಿ ಸರ್. ಹೋಗಿ ಭೇಟಿ ನೀಡಿ ಅಲ್ಲಿ ರೈತರಿಗೆಲ್ಲ ಬೆಳೆ ನೋಡಿ ಎಲ್ಲ ಇದರಲ್ಲಿ 10 ಗದ್ದೆಗೆಲ್ಲ ನಿಂತು ಸರ್. ನಿಂತು ಹಂಗಾಗಿ ಅವರೆಲ್ಲ ಸುಮಾರು ಇದ್ಯಾವುದು ಬನ್ನಿಮಟ್ಟಿ ಗ್ರಾಮದ ಒಂದು 400 ಎಕರೆ ಗದ್ದೆ ಎಲ್ಲ ನಿಂತು ಸರ್. 8 ಪ್ರದೇಶಕ್ಕೆಲ್ಲ ಹೋಗ್ತೀನಿ ಸರ್. ಸ್ವಲ್ಪ ನೀವು ಒಟ್ಟು ವಿಸಿಟ್ ಮಾಡಿ ಸ್ವಲ್ಪ ಪರಿಹಾರ ವಿಸಿಟ್ ಮಾಡಿದ್ರು. 1000 ಮಾಡಿದ್ವಿ, ಹೇಳಿದ್ವಿ ಸರ್. ನಾವು ಹೋಗಿ ಇದನ್ನು ಮಾಡಿದ್ವಿ ಸರ್.
ಈಗ ಜಂಟಿ ಸಮೀಕ್ಷೆ ಕೃಷಿ ಇಲಾಖೆ ನಾನು ಮೂರು ಕೃಷಿ ಇಲಾಖೆ ಇಲಾಖೆ ತೋಟಗಾರಿಕೆ ಎಲ್ಲ ಮೂರು ಸಮೀಕ್ಷೆ ಮಾಡಿ ನೀವು ಬೇಕಾದ್ರೆ ಅದಕ್ಕೆ ಪರಿಹಾರ ಅವ್ರಿಗೆ ಊರಾಗಿಲ್ದಾರ ಮತ್ತೆ ಇದಕ್ಕೆ ಒಳಕ ಬಲಕ್ಕೆ ಹೋದವ್ರಿಗೆ ಮತ್ತೆ ಹಿಂಗಾಗಿ ಮತ್ತೆ ಯಾರು ಅದೇನು ಬರೋದಿಲ್ಲ ಹೊಲಕ್ಕೆ ಅವ್ರು ಸಿಗ್ಲಿಲ್ಲ ಅಂತ ಏನು ಪ್ರಶ್ನೆ ಬರಲ್ಲ. ಅದಕ್ಕೆ ನಾವು ಯಾರು ಯಾವ ಏರಿಯಾ ವಿನಾಶ ಇದೆ ಆ ಏರಿಯಾ ನೋಡ್ತೀವಿ. ಮಾಡಿ ಈಗ ಅವರು ಇದರಲ್ಲೇ ಇದಾಗಬೇಕು ಅವ್ರು ಇರಲೇಬೇಕು ಅನ್ನೋದು ಏನಿಲ್ಲ. ಮಾಡ್ತಾರೆ, ನಾನು ಮಾತಾಡ್ತೀನಿ. ಬಂದಿದ್ರು ಅಂತಂದು ಹೇಳಿ ಸರ್.